ಇದು ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ಗೆ ಸಂಬಂಧಪಟ್ಟಂತ ಬಿಗ್ ಬ್ರೇಕಿಂಗ್ ಸುದ್ದಿ. ನಾಸಾ ಬಾಹ್ಯಾಕಾಶ ಯಾತ್ರಿ ಸುನಿತಾ ವಿಲಿಯಮ್ಸ್, ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಕಳೆದ 9 ತಿಂಗಳಿನಿಂದ ಬಾಹ್ಯಾಕಾಶದಲ್ಲಿದ್ದಂತಹ ಸುನಿತಾ ವಿಲಿಯಮ್ಸ್ ಇದೀಗ ಭೂಮಿಯತ್ತ ಯಶಸ್ವಿಯಾಗಿ ವಾಪಸ್ ಬಂದಿದ್ದಾರೆ. ಇದೀಗ ನಾಸಾದಿಂದ ಅಧಿಕೃತ ಮಾಹಿತಿ ಸಿಕ್ಕಿರುವಂತಹದ್ದು. ಅಮೆರಿಕನ್ ಕಾಲಮಾನದ ಪ್ರಕಾರ ಮಂಗಳವಾರ ಸಂಜೆ 5:57ಕ್ಕೆ ಬರಲಿದ್ದಾರೆ. ಭಾರತೀಯ ಕಾಲಮಾನದ ಪ್ರಕಾರ ಬುಧವಾರ ಮುಂಜಾನೆ 4:27ಕ್ಕೆ ಆಗಮಿಸಲಿದ್ದಾರೆ. ಬಾಹ್ಯಾಕಾಶದ ಯಾತ್ರಿ ಸುನಿತಾ ವಿಲಿಯಮ್ಸ್ ಮೂಲತಃ ಭಾರತೀಯಳು. ಇದು ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ಗೆ ಸೇರಿದಂತಹ ಸುದ್ದಿ. ಬಾಹ್ಯಾಕಾಶ ಯಾತ್ರಿ ಸುನಿತಾ ವಿಲಿಯಮ್ಸ್ ಸಾಕಷ್ಟು ಅಧ್ಯಯನದ ಭಾಗವಾಗಿ ಬಾಹ್ಯಾಕಾಶಕ್ಕೆ ಹೋಗಿದ್ರು. ಅವರಿಗೆ ಆರೋಗ್ಯ ಸಮಸ್ಯೆಗಳಾಗಿದೆ. ಕಾರಣ ಭೂಮಿಯಲ್ಲಿರುವಂತೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ, ಗ್ರಾವಿಟಿ ಪವರ್ ಆಕಾಶದಲ್ಲೇನಿರೋದಿಲ್ಲ. ಒಂದು ನೀರಿನ ಹನಿ ಅಲ್ಲಿನ ವಾತಾವರಣದಲ್ಲಿ ಬಿಟ್ಟರೂ ಕೂಡ ಅದು ತನ್ನ ಅಂಗೈಗೆ ಸೇರುವಾಗಲೂ ಅದು ದಿನ ಬೆಳಗಾಗಿರುತ್ತೆ. ಅಷ್ಟು ವೀಕ್ ಇರುವಂತಹ ಒಂದು ಗ್ರಾವಿಟಿ ಪವರ್ ಅಲ್ಲಿರುವಂತಹದ್ದು. ಸೊ ಹಾಗಾಗಿ ಸುನಿತಾ ವಿಲಿಯಮ್ಸ್ ಅವರ ಆರೋಗ್ಯದಲ್ಲೂ ಕೂಡ ಏರುಪೇರು ಆಗಿತ್ತು. ಆಕೆಯ ಆರೋಗ್ಯ ಸ್ಥಿತಿ ಗಂಭೀರ ಆಗಿತ್ತು. ಒಂದು ವೇಳೆ ಭೂಮಿಗೆ ಅವರು ಮರಳಿದ್ರೂ ಕೂಡ ಅವರಲ್ಲಿ ಸಾಕಷ್ಟು ಬದಲಾವಣೆಗಳಾಗಬಹುದು. ಅವರ ದೇಹದ ಚರ್ಮದಲ್ಲಿ ಬದಲಾವಣೆಯಾಗಬಹುದು, ಅವರ ಕಣ್ಣಿನ ದೃಷ್ಟಿಯಲ್ಲಿ ಬದಲಾವಣೆಯಾಗಬಹುದು, ನಿಂತ ಕಡೆ ನಿಲ್ಲೋದಕ್ಕೂ ಕೂಡ ಸಾಧ್ಯವಾಗದ ಪರಿಸ್ಥಿತಿ ಬರಬಹುದು. ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಕೈಯಲ್ಲಿ ಎತ್ತಲು ಸಾಧ್ಯವಾಗದಂತಹ ಸ್ಥಿತಿಗೆ ಅವರು ಬರ್ಬೋದು. ಹೀಗೆ ಸಾಕಷ್ಟು ವೈಜ್ಞಾನಿಕ ಕಾರಣಗಳು ಕೂಡ ಚರ್ಚೆಯಾಗಿತ್ತು. ಒಟ್ಟಾರೆ ಈಗ ಅವರು ಬರೋದಂತೂ ಫಿಕ್ಸ್ ಆಗಿದೆ. ಭಾರತೀಯ ಕಾಲಮಾನದ ಪ್ರಕಾರ ಬುಧವಾರ ಮುಂಜಾನೆ 4:27ಕ್ಕೆ ಅವರು ಆಗಮಿಸಲಿದ್ದಾರೆ. ಅಮೆರಿಕನ್ ಕಾಲಮಾನದ ಪ್ರಕಾರ ಮಂಗಳವಾರ ಸಂಜೆ 5:57ಕ್ಕೆ ಇದೀಗ ನಾಸಾದಿಂದ ಅಧಿಕೃತವಾದಂತಹ ಮಾಹಿತಿ ಲಭ್ಯವಾಗಿರುವಂತಹದ್ದು. ಭೂಮಿಯತ್ತ ಯಶಸ್ವಿಯಾಗಿ ವಾಪಸ್ ಬರಲಿದ್ದಾರೆ ಸುನಿತಾ ವಿಲಿಯಮ್ಸ್. ಭಾರತದ ಕೀರ್ತಿ, ಭಾರತದ ಹೆಮ್ಮೆ, ಭಾರತದ ಹಿರಿಮೆ, ಭಾರತದ ಗರಿಮೆ ಎಲ್ಲದಕ್ಕೂ ಕೂಡ ಸಾಕ್ಷಿಯಾದ ಸುನಿತಾ ವಿಲಿಯಮ್ಸ್ ಆದಷ್ಟು ಬೇಗ ಅತ್ಯಂತ ಆರೋಗ್ಯಕರವಾಗಿ, ಅತ್ಯಂತ ರಕ್ಷಣಾ ರೀತಿಯಲ್ಲಿ ಭೂಮಿಗೆ ಬಂದು ಇಳಿಯಲಿ ಅನ್ನೋದೇ ಫ್ರೀಡಮ್ ಟಿವಿಯ ಆಶಯ.